ಆನಂದ್, ಅಂದರೆ ಈಗ ಸಿದ್ದರಾಮಯ್ಯನವರ ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ರಿಯಾಕ್ಷನ್ ಇದೆಯಲ್ಲ, ಇದು ಎಲ್ಲರ ಹುಬ್ಬೇರುವಂತೆ ಮಾಡುತ್ತೆ ಅಥವಾ ಇದು ಡಿ ಕೆ ಶಿ ಅವರ ಒಂದು ರೀತಿ ಸ್ಮಾರ್ಟ್ ಮೂವ್, ಜಾಣ ನಡೆ ಅಂತ ಹೇಳಬೇಕಾ? ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂತಂದರೆ ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ನಿಜವಾಗ್ಲೂ ಕೂಡ ಸದ್ಯಕ್ಕೆ ಒಂದು ಸಮಾಧಾನದ ಉತ್ತರ ಆದರೂ ಕೂಡ ತಪ್ಪಾಗಲಾರ್ದು. ಯಾಕಂದರೆ DCM ಅದಕ್ಕೆ ಒಂದು ಪ್ರತಿವಿರುದ್ಧವಾಗಿ ಏನಾದರೂ ಕೂಡ ಹೇಳಿಕೆ ಕೊಟ್ಟಿದ್ದೆ ಆದರೆ ನಿಶ್ಚಯವಾಗಿ ಕೂಡ ಅದು ಒಂದಷ್ಟು ಚರ್ಚೆ ಕಾರಣ ಆಗ್ತಕ್ಕ ಸಾಧ್ಯತೆಗಳು ಕೂಡ ಇದೆ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಮುಂದಿನ 5 ವರ್ಷಗಳ ಕಾಲ ತಾವೇ ಅಧಿಕಾರದಲ್ಲಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದಕ್ಕೆ DCM ವಿರೋಧವನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇವೆಲ್ಲವೂ ಕೂಡ ನಿರ್ಧಾರ ಆಗಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ. ಹಾಗಾಗಿ ಇಲ್ಲಿ ಅಲ್ಲಿ ಯಾವುದೂ ಕೂಡ ತೀರ್ಮಾನ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಹೇಳಿಕೆ ನೀಡುವ ಸಂದರ್ಭದಲ್ಲಿ ಒಂದು ರಿಯಾಕ್ಷನ್ ಕೊಡ್ತಾರೆ. BJP ನಾಯಕರ ನಮ್ಮ ಹೈಕಮಾಂಡ್ ಅವೆಲ್ಲ ನಿರ್ಧಾರ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಇವೆಲ್ಲವೂ ಕೂಡ ಇಲ್ಲಿ ನಿರ್ಧಾರ ಆಗೋದಿಲ್ಲ. ಬಹಿರಂಗ ಹೇಳಿಕೆ ಕೊಟ್ಟ ಮಾತ್ರಕ್ಕೆ ಎಲ್ಲವೂ ಕೂಡ ಅಂತಿಮ ಆಗೋದಿಲ್ಲ. ಬದಲಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳೋರಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಸದ್ಯಕ್ಕೆ ಈಗ ನಡೀತಿರತಕ್ಕಂಥ ಚರ್ಚೆಗೆ ಫುಲ್ ಸ್ಟಾಪ್ ಹಾಕುವ ರೀತಿಯಲ್ಲಿ CM ಸಿದ್ದರಾಮಯ್ಯವರು ಈ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳಿದೆ. ಆದರೆ ನಿಜವಾಗ್ಲೂ ಕೂಡ ಇದು ಇಲ್ಲೇನು ತೀರ್ಮಾನ ಆಗುವ ಸಬ್ಜೆಕ್ಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಹೈಕಮಾಂಡ್ ಈ ವಿಚಾರದ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅನಗತ್ಯವಾಗಿರ್ತಕ್ಕ ಚರ್ಚೆಗೆ ಅವಕಾಶ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ DCM ಒಂದು ಫುಲ್ ಸ್ಟಾಪ್ ಹಾಕುವಂಥ ಪ್ರಯತ್ನ ಅವರು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಇರುವಂಥದ್ದು. ಥ್ಯಾಂಕ್ ಯು ಆನಂದ್, ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.